ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದ ಪ್ರೌಢಶಾಲೆ ಹೊಸೂರು ಇಲ್ಲಿನ ವಾರ್ಷಿಕೋತ್ಸವ ಸಮಾರಂಭವು ಡಿಸೆಂಬರ್ 9ರ ಮಂಗಳವಾರ ಸಂಜೆ ಸಂಭ್ರಮದಿಂದ ಸಂಪನ್ನಗೊಂಡಿತು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೆ. ಬಾಬು ಶೆಟ್ಟಿಯವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ, ಯಾವುದೇ ಶಾಲೆ ಅಭಿವೃದ್ಧಿ ಪಥದತ್ತ ಸಾಗಬೇಕಾದರೆ ಊರ ವಿದ್ಯಾಭಿಮಾನಿಗಳ ಸಹಕಾರ ಅತ್ಯಗತ್ಯ ಎಂದರು. ಒಂದು ಶಾಲೆ ಅಂತ ಹೇಳಿದರೆ ಕೇವಲ ಯಾವುದೋ ಒಂದು ಸರ್ಕಾರ ಇರ್ಬೋದು, ಯಾವುದೋ ಒಂದು ಸಂಸ್ಥೆ ಇರ್ಬೋದು, ಆ ಸಂಸ್ಥೆ ನಡೆಸ್ತಾ ಇದ್ದರೆ ಕೇವಲ ಆ ಸಂಸ್ಥೆಗೆ ಮಾತ್ರ ಸಂಬಂಧಪಟ್ಟಿದ ಶಾಲೆ ಅಲ್ಲ, ಅದು ಊರಿನವರಿಗೂ ಇದೆ, ಹಳೆಯ ವಿದ್ಯಾರ್ಥಿಗಳಿಗೂ ಇದೆ, ಅಧ್ಯಾಪಕರೊಂದರಿಗೂ ಇದೆ, ಶಾಲೆಯ ಪೋಷಕರಿಗೂ ಇದೆ, ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ ಜವಾಬ್ದಾರಿಯನ್ನು ನಿಭಾಯಿಸಿದಾಗ ಮಾತ್ರ ಆ ಶಾಲೆ ಒಂದು ಸುಸ್ಥಿತಿಯಲ್ಲಿ ನಡೆಯಲಿಕ್ಕೆ ಅವಕಾಶ ಇದೆ. ಕೊಲ್ಲೂರು ಶ್ರೀ ದೇವಳದ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ಇಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಆಶಾ ಆಚಾರ್ಯ, ಇಡೂರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಅಶೋಕ್ ಕುಮಾರ್ ಶೆಟ್ಟಿ, ಶ್ರೀಮತಿ ಸಿಂಗಾರಿ ನಾಯಕ ಮತ್ತು ರಾಘವೇಂದ್ರ ಪೂಜಾರಿ ಇವರುಗಳು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬೈಂದೂರು ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯಕ್ ಶಾಲೆಯಲ್ಲಿನ ಕಲಿಕಾ ವ್ಯವಸ್ಥೆಗಳು ಮತ್ತು ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಪ್ರಶಂಸಿಸಿ ಶುಭಾಶಂಸನೆಗೈದರು. ಎಸ್ಎಲ್ಸಿ ಫಲಿತಾಂಶವನ್ನು ಪಡೆಯಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಅನೇಕ ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರೊಟ್ಟಿಗೆ ಚರ್ಚೆಯನ್ನು ಸಹ ಮಾಡಿದ್ದೇನೆ. ನಮ್ಮ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಸೇರುವಂಥ ಕೆಲಸವನ್ನು ಸಹ ಆಗಬೇಕು. ಹಳ್ಳಿಯ ಪ್ರದೇಶದ ಈ ವಿದ್ಯಾರ್ಥಿಗಳು ಕಾಲೇಜು ತುಂಬ ದೂರದಲ್ಲಿ ಇದ್ದರೂ ಸಹ ಎಲ್ಲರೂ ಸಹ ಕಾಲೇಜಿಗೆ ಸೇರುವಂಥ ಕೆಲಸವನ್ನು ಈ ಶಾಲೆಯ ಎಲ್ಲ ಜನರು ಅದನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡಬೇಕು. ಈ ಸಲ ನಮ್ಮ ಬೈಂದೂರು ವಲಯ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ತಿದೆ, ಶೈಕ್ಷಣಿಕ ವಲಯ. ಇದಕ್ಕೆ ನೀವೆಲ್ಲರೂ ಸಹಕಾರ ನೀಡಿ ಒಂದು ಒಳ್ಳೆಯ ಫಲಿತಾಂಶವನ್ನು ಇಡೀ ಬೈಂದೂರು ವಲಯದಲ್ಲಿ ದಾಖಲಿಸಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತೊಮ್ಮೆ ನಮ್ಮ ಈ ಹೊಸೂರು ಪ್ರೌಢಶಾಲೆಯಲ್ಲಿ ಆಡಳಿತ ಮಂಡಳಿ, ಈ ಶಾಲೆಯ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಅಭೂತಪೂರ್ವ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಆಯೋಜನೆ ಮಾಡಿ ನಮ್ಮನ್ನೆಲ್ಲರನ್ನು ಸಂತೋಷಪಡಿಸಿದ್ದಾರೆ. ನಿಮಗೆಲ್ಲರಿಗೂ ಶುಭವಾಗಲಿ, ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾನೆ ಮಾಡ್ತೀನಿ. ಚಿತ್ತೂರಿನ ಚಿತ್ರಕೂಟ ಆಯುರ್ವೇದ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಬಾಯರಿಯವರು ತಮ್ಮ ಆಶಯ ನುಡಿಗಳಲ್ಲಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು ಕಲಿಕೆಗೆ ಪೂರಕವಾಗಿ ಹೇಗೆ ಪ್ರೋತ್ಸಾಹಿಸಬೇಕೆಂದು ತಿಳಿಸಿಕೊಟ್ಟರು. ಇವತ್ತು ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ ಹೇಳಿದರೆ ಈ ಮಣ್ಣಿನ ಒಂದು ಗುಣ ಆಗಿದೆ. ಹಾಗೆ ಸ್ವಲ್ಪ ನಾವು ಅದನ್ನು ಡಿವಿಯೇಷನ್ ಮಾಡಿ ನೋಡೋಣ. ನಮ್ಮಲ್ಲಿ ಪ್ರತಿಭೆಗಳಿದೆ, ಆದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಆ ವಿಷನ್, ಆ ಫೋಕಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಮಕ್ಕಳು ಮೊಬೈಲ್ಗಳಿಗೆ ದಾಸರಾಗ್ತಾ ಇದ್ದಾರೆ. ಹಾಗಾದರೆ ಅದರಿಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು? ಮಕ್ಕಳಲ್ಲಿ ಒಂದು ಕಾನ್ಸಂಟ್ರೇಷನ್ ಪವರ್ನ ಜಾಸ್ತಿ ಮಾಡಬೇಕು, ಅಥವಾ ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡಬೇಕು, ಹಾಗೆ ಒಂದು ಸೃಜನಶೀಲ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡಬೇಕೆಂತ ಹೇಳಿದ್ರೆ ಪೌಷ್ಟಿಕಾಂಶ ಭರಿತವಾದಂಥ ಆಹಾರವೂ ಸಹ ಅದರಲ್ಲಿ ಬಹಳ ಮುಖ್ಯ ಆಗಿರ್ತೇವೆ. ಕೇವಲ ಒಂದು ಮೆಗ್ನೀಷಿಯಂ ಅನ್ನುವಂತಹ ಒಂದು ಅಂಶವನ್ನು ತಗೊಂಡ್ರೆ ನಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ಅನ್ನುವಂಥದ್ದು ಸುಮಾರು 40% ಡೌನ್ ಮಾಡಲಿಕ್ಕೆ ಸಾಧ್ಯ ಇದೆ. ವೈಟಮಿನ್ ಬಿ ಕಾಂಪ್ಲೆಕ್ಸ್ ಸರಿಯಾದ ಪ್ರಮಾಣದಲ್ಲಿ ನಾವು ಸೇವನೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಬರುವಂತಹ ನೆನಪಿನ ಶಕ್ತಿಯ ಒಂದು ಪ್ರಮಾಣ ಅತ್ಯಂತ ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಇದೆ. ಸರಿಯಾದ ಪ್ರಮಾಣದಲ್ಲಿ ನಾವು ಆಟಕ್ಕೆ ಹೋಗಿ ಅಥವಾ ಬಿಸಿಲಿನಲ್ಲಿ ನಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದರೆ, ಬಿಸಿಲಿಗೆ ಹೋಗ್ತಾ ಇದ್ದರೆ ವೈಟಮಿನ್ ಡಿ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಂಥಸಿಸ್ ಆಗುತ್ತೆ. ಅದರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಉತ್ಪಾದನೆ ಆಗೋದಲ್ಲದೆ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, ಸ್ನಾಯುಗಳ ಸೆಳೆತ ಕಡಿಮೆ ಆಗುತ್ತೆ. ಸೊ ಕೇವಲ ಪುಸ್ತಕ ಓದಿದರೆ ಅಥವಾ ಶೈಕ್ಷಣಿಕವಾಗಿ ಬರೆದು ಬಾಯ್ಹಾಟ್ ಮಾಡಿದರೆ ಕಲಿತು ಸಾಕಾಗೋದಿಲ್ಲ. ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆಯು ಸಹ ನಮ್ಮ ಒಂದು ಜ್ಞಾಪಕ ಶಕ್ತಿ ಇರ್ಬೋದು, ನಮ್ಮ ಫೋಕಸ್ ಇರ್ಬೋದು, ನಮ್ಮ ವಿಷನ್ ಇರ್ಬೋದು, ನಮ್ಮ ಮನೋಸ್ಥೈರ್ಯಗಳಿರ್ಬೋದು, ನಮ್ಮ ಆತ್ಮವಿಶ್ವಾಸ ಇರ್ಬೋದು, ಪ್ರತಿಯೊಂದನ್ನು ಎಚ್ಚೆತ್ತರಿಕೆ ಅಥವಾ ಅದನ್ನು ಎತ್ತರ ಮಾಡಲಿಕ್ಕೆ ಖಂಡಿತವಾಗ್ಲೂ ಈ ಒಂದು ಆಹಾರ ಕ್ರಮಗಳು ಬೇಕು. ಚಿತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿವಾಕರ ಆಚಾರ್ಯ, ಕೊಲ್ಲೂರು ಶ್ರೀ ದೇವಳದ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಎಎಚ್ ತುಂಬುಗಿ, ಶ್ರೀ ದೇವಳದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರುಗಳಾದ ಜಯರಾಮ್ ಶೆಟ್ಟಿ ವಂಡವಳ್ಳಿ ಮತ್ತು ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಚಂದ್ರ ಶೆಟ್ಟಿ, ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಜಯರಾಮ್ ಶೆಟ್ಟಿ ಕಾನಬೇರು,
ಮತ್ತು ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು ವಿವಿಧ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಾದ ಶ್ರೇಯಸ್ ಕುಮಾರ್ ಶೆಟ್ಟಿ ಮತ್ತು ಮಂಜುನಾಥ ಶೆಟ್ಟಿ ಇವರನ್ನು ಗೌರವಪೂರ್ವಕವಾಗಿ ಅಭಿನಂದಿಸಲಾಯಿತು. ಹಾಗೆಯೇ ಶಾಲೆಗೆ ವಿಶೇಷವಾಗಿ ಸಹಕರಿಸಿದ ಊರ ವಿದ್ಯಾಭಿಮಾನಿಗಳನ್ನು ಗುರುತಿಸಲಾಯಿತು. ಕೆರಾಡಿ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿ ನಾಗರಾಜ ಶೆಟ್ಟಿ, ಮೇಲ್ಹೊಸೂರು ಮತ್ತು ಹೊಸೂರು ಹಿರಿಯ ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯ ಚಂದ್ರಶೇಖರ ದೇವಾಡಿಗ ಮತ್ತು ಗಣೇಶ್ ಬೆಳಿಗ್ಗೆ ಧ್ವಜಾರೋಹಣಗೈದು ವಾರ್ಷಿಕೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಎ ಶಿವರಾಮ್ ಪ್ರಸ್ತಾವನೆಯೊಂದಿಗೆ ಶಾಲಾ ವರದಿ ವಾಚಿಸಿದರೆ, ಶಿಕ್ಷಕರಾದ ಹಿರಿಯಣ್ಣ ಶೆಟ್ಟಿ ಸ್ವಾಗತಿಸಿ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಸಂತೋಷ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಶಿಕ್ಷಕರಾದ ಉದಯ್ ನಾಯ್ಕ್ ವಂದಿಸಿದರು. ಶಿಕ್ಷಕರಾದ ಕಾಂತಿ ಕೆ ಶೆಟ್ಟಿ, ಅರುಣಕುಮಾರಿ, ಹರೀಶ್ ಬಾರ್ಕೂರು, ಸಿಬ್ಬಂದಿಗಳಾದ ಜ್ಯೋತಿ ನಾಯ್ಕ್ ಮತ್ತು ಜ್ಯೋತಿ ಹೊಸೂರು ಸಮಾರಂಭದ ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸಿದರು. ಶಾಲಾ ವಿದ್ಯಾರ್ಥಿ ನಾಯಕ ನೂತನ್ ಶೆಟ್ಟಿ ಉಪಸ್ಥಿತರಿದ್ದರು. ನಂತರ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಆಕರ್ಷಕ ನೃತ್ಯಗಳು, ನೃತ್ಯ ರೂಪಕ ಶ್ರೀ ಮೂಕಾಂಬಿಕಾ ಮತ್ತು ಯಕ್ಷಗಾನ ಯಶೋತ್ತಮ ಕಾಳಗ ನೆರೆದ ಪ್ರೇಕ್ಷಕರನ್ನು ರಂಜಿಸಿದವು.